ಅಂಗೈ ಮತ್ತು ಅಂಗಾಲು ಈ 2 ಭಾಗ ಬಿಟ್ಟರೆ ದೇಹದ ಎಲ್ಲ ಭಾಗದಲ್ಲೂ ಕೂಡ ಪೋರ್ಸಸ್ ಇದ್ದೇ ಇರುತ್ತೆ. ಕೆಲವೊಮ್ಮೆ ಅದು ನಮ್ಮ ಕಣ್ಣಿಗೆ ಕಾಣಿಸೋಷ್ಟು ದೊಡ್ಡದಾಗಿರುತ್ತೆ, ಇನ್ನು ಕೆಲವೊಂದು ಜಾಗದಲ್ಲಿ ಕಂಪ್ಲೀಟ್ಲಿ ಇನ್ವಿಸಿಬಲ್ ವೇನಲ್ಲಿ ಇರುತ್ತೆ. ಬಟ್ ಪೋರ್ಸಸ್ಸು ಕಂಪಲ್ಸರಿ ಇರಲೇಬೇಕಾಗುತ್ತೆ, ಯಾಕಂದರೆ ಪೋರ್ಸಸ್ ಇಂದನೇ ಬಾಡಿ ಟೆಂಪ್ರೇಚರು ರೆಗ್ಯುಲೇಟ್ ಆಗೋದು. ಹಾಗೆ ಸೀಬಮ್ ಸಗ್ರಿಗೇಷನ್ ಆಗಿಬಿಟ್ಟು ಅಲ್ಲಿ ರಿಲೀಸ್ ಆಗುವಂಥ ಆಯಿಲು ನಮ್ಮ ಸ್ಕಿನ್ ಮಾಯ್ಶ್ಚರೈಸರ್ನ ರೀಟೈನ್ ಮಾಡೋದ್ರ ಜೊತೆ ಸ್ಕಿನ್ನನ್ನು ಹೆಲ್ತಿ ಮತ್ತು ಸಪಲ್ ಆಗಿಡುತ್ತೆ. ಹಾಗೆ ಬಾಡಿ ಒಳಗಡೆ ಸಗ್ರಿಗೇಟ್ ಆಗುವಂಥ ವೇಸ್ಟ್ ಅನ್ನು ಕೂಡ ಎಲಿಮಿನೇಟ್ ಮಾಡೋದು ಈ ಪೋರ್ಸಸ್. ಹಾಗೆ ಹೇರ್ ಬಲ್ಬ್ ಕನೆಕ್ಟೆಡ್ ಆಗಿರೋದು ಕೂಡ ಈ ಪೋರ್ಸ್ ಥ್ರೂನೆ. ಪೋರ್ಸ್ ಮಿನಿಮಮ್ ವಿಸಿಬಿಲಿಟಿ ಹ್ಯಾಸ್ ನೋ ಪ್ರಾಬ್ಲಮ್ಸ್, ಬಟ್ ಯಾವಾಗ ಅದು ವೈಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ತುಂಬ ಜನಕ್ಕೆ ಬಾದರ್ ಮಾಡುತ್ತೆ. ವೈಡ್ ಆಗೋಕ್ಕೆ ತುಂಬ ಡಿಫ್ರೆಂಟ್ ರೀಸನ್ ಇದೆ. ಅದರಲ್ಲಿ ಕೆಲವೊಂದನ್ನು ನಾನು ಇಲ್ಲಿ ಲೀಸ್ಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಜೆನೆಟಿಕ್ ಇದೆ, ಕೆಲವೊಬ್ಬರಲ್ಲಿ ಎಕ್ಸೆಸ್ ಆಫ್ ಸೀಬಮ್ ಸಗ್ರಿಗೇಷನ್ ಆಗಿರ್ಬೋದು, ಸನ್ ಡ್ಯಾಮೇಜ್, ಹಾರ್ಮೋನಲ್ ಕಂಡೀಷನ್, ಸ್ಕಿನ್ ಕಂಡೀಷನ್, ಹಾಗೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಾವು ಕನ್ಸ್ಯೂಮ್ ಮಾಡೋ ಫುಡ್ ಆಗಿರ್ಬೋದು, ಹಾಗೆ ನಮ್ಮ ಡೈಲಿ ರುಟೀನ್ ಆಗಿರ್ಬೋದು, ಆ ರುಟೀನಲ್ಲಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಆಗಿರ್ಬೋದು, ಎಲ್ಲಾನು ಮ್ಯಾಟರ್ ಆಗುತ್ತೆ ಈ ವೈಡ್ ಓಪನ್ ಪೋರ್ಸಸ್ಗೆ.